ಈ ದಿನ ಮಾಧ್ಯಮದ ಓದುಗರ ಸಮಾವೇಶ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ದಿ ವೈರ್ ಪತ್ರಿಕೆಯ ಸಂಪಾದಕರಾದಂಥ ಸೀಮಾ ಚಿಸ್ತಿ ಅವರ, ಚಂಬಲ್ ಮೀಡಿಯಾ ನಿರ್ದೇಶಕಿಯಾದಂಥ ಪ್ರಿಯಾ ತುಮಶ್ಶೇರಿಯವರ, ಇದರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಮತ್ತು ಅಧ್ಯಕ್ಷರು ಮಾಸ್ ಮೀಡಿಯಾ ಫೌಂಡೇಶನ್ ಅದರ ಅಧ್ಯಕ್ಷರಾದಂಥ ಗುರುಪ್ರಸಾದ್ ಕೆರಗೋಡು ಅವರ, ಈ ದಿನ ಕಾಮ್ ಮಾಧ್ಯಮದ ಕನ್ಸಲ್ಟೆಂಟ್ ಎಡಿಟರ್ ಅವರಾದಂಥ ಶ್ರೀ ಉಮಾಪತಿಯವರ, ಪ್ರಾಧ್ಯಾಪಕರಾದಂಥ ವಿಶೇಷವಾಗಿ ವಿಶೇಷ ಸಂಚಿಕೆ ಬಗ್ಗೆ ಮಾತನಾಡಿದಂಥ ಪ್ರೊಫೆಸರ್ ಎ ನಾರಾಯಣ ಅವರ, ಈ ದಿನ ಕಾಮ್ ಮಾಧ್ಯಮದ ಸಂಪಾದಕರಾದಂಥ ಬಸವರಾಜು ಅವರಿದ್ದಾರ, ಬಸವರಾಜು ಮೇಗಲಖೇರಿಯವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸೋದರ ಸೋದರಿಯರೇ, ಮಾಧ್ಯಮದ ಗೆಳೆಯರೇ, ಈ ದಿನ ಮಾಧ್ಯಮದವರು ಹೊರತಂದಿರ್ತಕ್ಕಂಥ ವಿಶೇಷ ಸಂಚಿಕೆಯನ್ನು ಅದನ್ನು ಇವತ್ತು ನಾನು ಬಿಡುಗಡೆ ಮಾಡಿದ್ದೇನೆ. ಅತ್ಯಂತ ಸಂತೋಷದಿಂದ ಆ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ದೇನೆ. ನಾನು ಅದನ್ನೆಲ್ಲ ಓದಲಿಕ್ಕಾಗಿಲ್ಲ, ಈಗಲೇ ನೋಡಿದ್ದು ನಾನು. ನಮಗೆ ಮೊದಲು ಕೊಟ್ಟಿರಲಿಲ್ಲ ಇದನ್ನು, ಹಾಗಾಗಿ ಓದಕ್ಕಾಗಲಿಲ್ಲ. ಮತ್ತು ನಾನು ನಿನ್ನೆ ಡೆಲ್ಲಿನಲ್ಲಿದ್ದೆ, ಸಮಯನೂ ಕೂಡ ಇರಲಿಲ್ಲ. ರಾತ್ರಿ ತಡವಾಗಿ ಬಂದೆ. ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗುತ್ತೋ ಇಲ್ಲವೋ ಅಂತಕ್ಕಂಥ ಮಾತನ್ನು ವಾಸು ಅವ್ರಿಗೆ ಹೇಳಿದ್ದೆ ನಾನು. ಅವರು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳಿದರು. ನಾನು ಪ್ರಯತ್ನ ಮಾಡಿ ಬಂದಿದ್ದೇನೆ.
ಎ ನಾರಾಯಣ ಅವರು, ಪ್ರೊಫೆಸರ್ ಎ ನಾರಾಯಣ ಅವರು ಈಗಾಗಲೇ ವಿಶೇಷ ಉಪನ್ಯಾಸವನ್ನು ಮಾಡಿದ್ದಾರೆ. ಕರ್ನಾಟಕ 50 ವರ್ಷಗಳು, ಅದು ನಡೆದ ಹೆಜ್ಜೆ ಮತ್ತೆ ಮುಂದಿನ ದಿಕ್ಕು, ಇದ್ರ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಿ ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಈ 50 ವರ್ಷಗಳನ್ನು 2 ಭಾಗವಾಗಿ ನೋಡಿದ್ದಾರೆ ಅವರು. ಮೊದಲನೇ 15 ವರ್ಷ, ಅದರ ನಂತರದ 35 ವರ್ಷಗಳು. 15 ವರ್ಷಗಳಲ್ಲಿ ಏನು ನಡೀತು, 35 ವರ್ಷಗಳಲ್ಲಿ ಏನು ನಡೆದಿದೆ ಕರ್ನಾಟಕದಲ್ಲಿ, ಅದನ್ನ ನಿಮ್ಮ ಮುಂದೆ ಅವರ ಅಭಿಪ್ರಾಯಗಳನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ, ಅದು ಅವರ ಅಭಿಪ್ರಾಯ. ಇತ್ತೀಚಿನ ವರ್ಷಗಳಲ್ಲಿ ಎಲ್ಲ ಮೀಡಿಯಾದವರು ಅಂತ ಹೇಳಕ್ ಹೋಗಲ್ಲ ನಾನು, ಕೆಲವು ಮೀಡಿಯಾಗಳು, ಯಾಕಂದ್ರೆ ಮೀಡಿಯಾ ಬಹಳ ಪ್ರಬಲವಾದಂಥ ಅಸ್ತ್ರ. ಓದ್ದವರಿಗೆ, ಓದದೇ ಇರೋರಿಗೆ, ಓದು ಬರದವರಿಗೆ ಇಬ್ಬರಿಗೂ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಮಾಧ್ಯಮ. ಮೊದಲು ಪತ್ರಿಕೆಗಳಿದ್ದು, ಆಮೇಲೆ ಟಿವಿ ಚಾನೆಲ್ಗಳು ಬಂದು, ಈಗ ಡಿಜಿಟಲ್ ಮಾಧ್ಯಮ ಬಂದಿದೆ. ನಾವು ಇದನ್ನ ಅವಲೋಕನ ಮಾಡಿದಾಗ ಪತ್ರಿಕೆಗಳು, ಟಿವಿ ಚಾನೆಲ್ಗಳು ಮತ್ತೆ ಡಿಜಿಟಲ್ ಮಾಧ್ಯಮ ಇವುಗಳನ್ನು ಹೋಲಿಕೆ ಮಾಡಿ ನೋಡಿದಾಗ ಡಿಜಿಟಲ್ ಮಾಧ್ಯಮ ಹೆಚ್ಚು ಜನರಿಗೆ ಸತ್ಯವನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದ್ರೆ ಮಾಧ್ಯಮದ ಕೆಲಸ ಜನರಿಗೆ ಸತ್ಯ ತಿಳಿಸಬೇಕು, ಮತ್ತೆ ಯಾರಿಗೆ ಧ್ವನಿ ಇಲ್ಲ ಆ ಧ್ವನಿ ಇಲ್ಲದವ್ರ ಪರವಾಗಿ ಕೆಲಸ ಮಾಡಬೇಕು. ನಾವು ಇವತ್ತು ನಮಗೆ ಬೇಕಾದಂಥ ಒಂದು ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದೀವಿ. ನಮ್ಮ ಸಮಾಜ ಹೇಗಿರಬೇಕು, ನಮ್ಮ ದೇಶ ಹೇಗಿರಬೇಕು, ದೇಶ ಯಾವ ದಿಕ್ಕಿನಲ್ಲಿ ಸಾಗಬೇಕು, ನಮ್ಮ ಗುರಿಗಳೇನು, ಇದನ್ನು ನಾವು ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದೀವಿ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು, ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಸಂವಿಧಾನ ರಚನಾ ಸಭೆಯಲ್ಲಿ ಅವರು ಭಾಷಣ ಮಾಡಿದರು. ಅದೇ ಕೊನೆಯ ಭಾಷಣ. ಎಂಥ ಸಮಾಜ ನಿರ್ಮಾಣ ಆಗಬೇಕು, ಅದು ಒಂದು ಐತಿಹಾಸಿಕವಾದಂಥ ಭಾಷಣ.
ಅವರ ಭಾಷಣದ ಮೂಲಕ ಇಡೀ ದೇಶದ ಜನರನ್ನ, ರಾಜಕಾರಣಿಗಳನ್ನ, ಆಡಳಿತಗಾರರನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಏನು ಹೇಳಿದ್ದಾರೆ ಅಂತಂದ್ರೆ 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬಂತು. ಆ ಜಾರಿಗೆ ಬಂದಾಗ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ವಿ. ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಈ ಅಸಮಾನತೆ ಯಾಕೆ ಬಂತು? ಸಮಾಜದಲ್ಲಿ ಸುಮ್ಮನೆ ಅಸಮಾನತೆ ಬರಲಿಕ್ಕೆ ಸಾಧ್ಯನಾ? ಸಾಮಾಜಿಕ ಅಸಮಾನತೆ ಬರಬೇಕಾದ್ರೆ, ಆರ್ಥಿಕ ಅಸಮಾನತೆ ಬರಬೇಕಾದ್ರೆ ಯಾಕೆ ಬಂತು? ನನ್ನ ಪ್ರಕಾರ ಜಾತಿ ವ್ಯವಸ್ಥೆಯೇ ಇದಕ್ಕೆ ಮೂಲ ಕಾರಣ. ಜಾತಿ ವ್ಯವಸ್ಥೆ ಇಲ್ಲದೆ ಹೋಗಿದ್ರೆ ಇಷ್ಟೊಂದು ಅಸಮಾನತೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಅನೇಕ ಶತಮಾನಗಳ ಕಾಲ ಶೂದ್ರರು, ಅಸ್ಪೃಶ್ಯರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವರೆಲ್ಲ ಮಹಿಳೆಯರು, ಅವರೆಲ್ಲರೂ ಕೂಡ ಅಕ್ಷರ ಸಂಸ್ಕೃತಿಯಿಂದ ಹೊರಗಡೆ ಉಳಿದ್ಬಿಟ್ಟು ಅವಕಾಶಗಳು ಸಿಕ್ಕನೇ ಇಲ್ಲ. ಹೆಣ್ಮಕ್ಳಿಗೆ ಸಮಾನತೆ ಅವಕಾಶ ಸಿಕ್ಕಿದ್ದು ಯಾವಾಗಪ್ಪ ಅಂತಂದ್ರೆ ಬಸವಣ್ಣವ್ರ ಕಾಲದಲ್ಲಿ. ಅಲ್ಲಿವರೆಗೆ ಸಿಕ್ಕಿರ್ಲಿಲ್ಲ. ಬಸವಣ್ಣವ್ರ ಕಾಲದಲ್ಲಿ ಹೆಣ್ಮಕ್ಳಿಗೂ ಕೂಡ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಆಯಿತು. ಯಾರಿಗೆ ಅವಕಾಶಗಳು ಸಿಕ್ಕದೋ, ಶಿಕ್ಷಣ ಪಡ್ಕೊಳ್ತಕ್ಕಂಥ ಅವಕಾಶ ಸಿಕ್ತು, ಆಸ್ತಿ ಗಳಿಸ್ತಕ್ಕಂಥ ಅವಕಾಶಗಳು ಸಿಕ್ತು, ಅವ್ರು ಮುಂದಕ್ಕೆ ಬಂದರು. ಯಾರಿಗೆ ಅವಕಾಶಗಳೇ ಸಿಕ್ಕಲಿಲ್ಲ, ಯಾರಿಗೆ ಅಕ್ಷರ ಸಂಸ್ಕೃತಿಯಿಂದ ದೂರ ಆದರೂ ಅವ್ರು ಹಿಂದುಳಿದವರು. ಈ ಅಸಮಾನತೆ ಕಾರಣ ಆಯಿತು. ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ಅಳಿತಕ್ಕಂಥದ್ದು ಯಾವುದರಿಂದಪ್ಪ ಅಂತಂದ್ರೆ, ಬಹಳ ವರ್ಷಗಳ ಕಾಲ ಇದು ಜಾರಿನಲ್ಲಿತ್ತು. ಅವರ ಜಾತಿಯಿಂದ ಅಳಿತಾ ಇದ್ರ ಹೊರತು ಅವರ ಪ್ರತಿಭೆಯಿಂದ ಅಳಿತಾ ಇರಲಿಲ್ಲ. ಅವನು ಯಾವ ಜಾತಿಗೆ ಸೇರಿದಾನೆ, ಮೇಲ್ಜಾತಿಗೆ ಸೇರಿದಾನ, ಕೆಳ ಜಾತಿಗೆ ಸೇರಿದಾನ, ಅವನು ದಲಿತನಾಗಿದ್ದಾನ ಇಲ್ವಾ, ಅವನು ಹಿಂದುಳಿದ ಜಾತಿಗೆ ಸೇರಿದಾನ ಇಲ್ವಾ, ಅವನು ಅಲ್ಪಸಂಖ್ಯಾತ ಜಾತಿ ಸೇರಿದಾನ ಇಲ್ವಾ, ಈ ಆಧಾರದ ಮೇಲೆ ಅವನ ಸಾಮರ್ಥ್ಯವನ್ನು ಅಳಿತಾ ಇದ್ದರ ಹೊರತು ನಿಜವಾದಂಥ ವ್ಯಕ್ತಿತ್ವದ ಮೇಲೆ ಅವನ ಸಾಮರ್ಥ್ಯವನ್ನು ಅಳಿತಾ ಇರಲಿಲ್ಲ. ಇದು ಬಹಳ ವರ್ಷಗಳ ಕಾಲ ನಮ್ಮ ಸಮಾಜದಲ್ಲಿ ಜಾರಿಯಲ್ಲಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿರ್ತದೆ ಅವ್ರು ಮಾತ್ರ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಸಂವಿಧಾನ ರಚನಾ ಸಮಿತಿನಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಸ್ವಾತಂತ್ರ್ಯ ಬಂದ ಮೇಲೆ, ಆದರೆ ಸಾಮಾಜಿಕ ಪ್ರಜಾಪ್ರಭುತ್ವ, ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ. ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ನಮಗೆ ಎಲ್ಲ ಜನರಿಗೆ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಆರ್ಥಿಕ, ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿದಾಗ ಮಾತ್ರ ಅದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವೇ ಹೊರತು ಇಲ್ಲಿವರೆಗೆ ಸಾಧ್ಯ ಆಗಲ್ಲ.
ಇದನ್ನು ಬಹಳ ಸ್ಪಷ್ಟವಾದಂಥ ಮಾತುಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಜಾತಿ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಕಂದಾಚಾರ ಮೌಢ್ಯಗಳ ರಹಿತವಾದಂಥ ಸಮಾಜ ನಿರ್ಮಾಣ ಮಾಡಬೇಕು. ಹೇಗೆ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದ್ರೆ, ಎಲ್ಲಿವರೆಗೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರಲ್ಲ, ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಶಕ್ತಿಯನ್ನು ತುಂಬಲು ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿವರೆಗೆ ಜಾತಿ ವ್ಯವಸ್ಥೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಬುದ್ಧಿನ ಕಾಲದಿಂದ ಹೇಳ್ತಾ ಇದ್ದಾರೆ ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ. ಹೋಗಿದ್ಯಾ? ಬುದ್ಧಿನ ಕಾಲದಿಂದ ಹೇಳ್ತಾ ಇದ್ದಾರೆ. ಬಸವಣ್ಣವರ ಕಾಲದಲ್ಲಿ ಬಹಳ ಗಟ್ಟಿಯಾಗಿ ಹೇಳಿದ್ರು. ಒಂದು ದೊಡ್ಡ ಚಳವಳಿನೇ ಆಯಿತು, ಸಾಮಾಜಿಕ ಕ್ರಾಂತಿನೇ ನಡೀತು. ಹೋಗಿದ್ಯಾ? ಇವ ನಾರವ ಅಂತ ಹೇಳ್ಬಿಡಪ್ಪ, ಇವ ನಮ್ಮವ ಅಂತ ಹೇಳುವಂತ ಹೇಳಿದ್ರು. ಎಷ್ಟು ವರ್ಷ ಆಯ್ತು? 850 ವರ್ಷ. ಹೋಗಿದ್ಯಾ? ಬಹಳ ಜನ ವಿದ್ಯಾವಂತರು ಮೌಢ್ಯಗಳನ್ನ ಕಂದಾಚಾರಗಳನ್ನ ಬಿಟ್ಟಿಲ್ಲ, ಕರ್ಮ ಸಿದ್ಧಾಂತವನ್ನು ಬಿಟ್ಟಿಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ, ನಮಗೆ ಸಿಕ್ಕದಂಥ ಜ್ಞಾನ ಇದೆಯಲ್ಲ, ಶಿಕ್ಷಣ ಇದೆಯಲ್ಲ, ಅದು ವೈಚಾರಿಕತೆಯಿಂದ ವೈಜ್ಞಾನಿಕತೆಯಿಂದ ಕೂಡಿರಲಿಲ್ಲ. ನಮಗೆ ಸಿಗ್ತಕ್ಕಂಥ ಜ್ಞಾನ ವಿದ್ಯೆ ಅದು ಗುಣಮಟ್ಟದ ಶಿಕ್ಷಣ ಆಗಿದ್ರೆ, ವೈಚಾರಿಕತೆಯಿಂದ ಕೂಡಿದ್ರೆ, ವೈಜ್ಞಾನಿಕತೆಯಿಂದ ಕೂಡಿದ್ರೆ ನಾವು ಮಾನವ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜಾತಿ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಸಮಾನತೆ ಇಲ್ಲೇ ಇರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರನೇ ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಇವತ್ತು ನೀವು ಯೋಚನೆ ಮಾಡಿ, ಎಷ್ಟು ಜನ ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿರ್ತಕ್ಕಂಥ ದಾರಿನಲ್ಲಿ ನಡೀತಾ ಇದ್ದಾರೆ. ಇವತ್ತು ಶಿಕ್ಷಣ 77-78% ಆಗಿದೆ. ಒಂದು ಕಾಲದಲ್ಲಿ ಬಹಳ ಕಡಿಮೆ ಇತ್ತು. ಮಹಿಳೆಯರ ಶಿಕ್ಷಣ ಅಂತೂ ಬಹಳ ಕಡಿಮೆ ಇತ್ತು. ಇಷ್ಟೆಲ್ಲ ಶಿಕ್ಷಣ ಆಗಿದ್ರೂ ಕೂಡ ಇನ್ನೂ ನಾವು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿಲ್ಲ ಅಂತಕ್ಕಂಥದ್ದನ್ನ ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯ. ನೀನು ಯಾಕಪ್ಪ, ನಿನಗೆ ಬಟ್ಟೆ ಇಲ್ಲ, ಹೊಟ್ಟೆಗೆ ಊಟ ಇಲ್ಲ, ವಿದ್ಯೆ ಕಲ್ತಿಲ್ಲ, ನೀನು ಬಡತನದಿಂದ ಇದೀಯಾ ಅಂತಂದ್ರೆ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಹಿಂಗೆ ಹುಟ್ಟುಬಿಟ್ಟಿದ್ದೀನಿ ಈಗ. ಇದನ್ನು ಹೇಳಿದವರು ಯಾರು? ಅವರಿಗೆ ಏನಾದ್ರು ಆ ತಪ್ಪಿನ ಅರಿವು ಏನಾದ್ರು ಆಗಿದೆಯಾ? ಇವತ್ತಿನವ್ರಿಗೆ ತಪ್ಪಿನ ಅರಿವು ಆಗಿಲ್ಲ, ಅದನ್ನೇ ಪ್ರತಿಪಾದನೆ ಮಾಡ್ತಾರೆ, ಅದನ್ನೇ ಶೋಷಣೆ ಅಸ್ತ್ರವನ್ನಾಗಿ ಉಪಯೋಗಿಸ್ಕೊತಾರೆ. ಇದನ್ನ ನಾವು ಬದಲಾವಣೆ ತರದೇ ಹೋದರೆ, ನಾವು ಎಷ್ಟೇ ಮಾತಾಡಿದ್ರೂ ಕೂಡ ಅದು ಅಷ್ಟು ಸಮಾಜಕ್ಕೆ ಉಪಯೋಗ ಆಗಲ್ಲ. ಈ ಕೆಲಸ ಮಾಡಬೇಕಾಗಿರೋರು ಯಾರು? ಆಡಳಿತ ನಡೆಸ್ತಕ್ಕಂಥವ್ರು, ಮಾಧ್ಯಮದಲ್ಲಿರೋರು. ಅದಕ್ಕೆ ನಾನು ಈ ಇದರಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ನಲ್ಲಿ ಭಾಳ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದ್ರಲ್ಲಿ ಬಹಳ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು.
ಈಗ ನನ್ನ ಮೇಲೆ ಭಾಳ ಟೀಕೆಗಳು ನಡೀತವೆ, ಕೆಟ್ಟದಾಗಿ ಬರೀತಾರೆ, ಎಲ್ಲ ಮಾಡಿರ್ತಾರೆ. ನಾ ಯಾರಿಗೂ ಕೂಡ ಇವತ್ತಿನವ್ರಿಗೆ, ಒಬ್ಬ ಮಾಧ್ಯಮದವ್ರಿಗೂ ಕೂಡ, ಒಬ್ಬ ಟಿ ವಿ ಚಾನೆಲ್ನವ್ರಿಗೂ ಕೂಡ ನಾನು ಯಾಕೆ ಬರೀತಾ ಇದ್ದೀರಿ ಅಂತ ಕೇಳಕ್ಕೆ ಹೋಗಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.